ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಮರ್ಡರ್ ಕೇಸ್ ಮಾಜಿ ಸಚಿವ ಭೈರತಿ ಬಸವರಾಜ್ಗೆ ಹೊಸ ಸಂಕಷ್ಟವನ್ನ ತಂದಿಟ್ಟಿದೆ. ಬಿಕ್ಲು ಶಿವ ಮರ್ಡರ್ ಕೇಸ್ನಲ್ಲಿ A5 ಆರೋಪಿಯಾಗಿರುವಂತಹ ಭೈರತಿ ಬಸವರಾಜ್ ಅವರನ್ನ CID ಅಧಿಕಾರಿಗಳು ಯಾವ ಕ್ಷಣದಲ್ಲಿ ಬೇಕಾದರೂ ಕೂಡ ಬಂಧಿಸುವ ಸಾಧ್ಯತೆ ಇದೆ. ಬಂಧನದ ಭೀತಿಯಲ್ಲಿಯೇ ಮಾಜಿ ಸಚಿವ ಭೈರತಿ ಬಸವರಾಜ್ ಅವರಿದ್ದಾರೆ. ಗೋವಾ ಮಹಾರಾಷ್ಟ್ರದಲ್ಲಿ CIDದಿಂದ ತಲಾಶಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಭೈರತಿ ಬಸವರಾಜು ಪತ್ತೆಗೆ 3 ವಿಶೇಷ ತಂಡವನ್ನು CID ಟೀಮ್ ರಚಿಸಿಕೊಂಡಿದೆ. CID ಕಚೇರಿಯ ಮುಂಭಾಗದಲ್ಲಿ ಪೊಲೀಸರು ಭದ್ರತೆಯನ್ನು ಕೂಡ ಹೆಚ್ಚಿಸಿಕೊಂಡಿದ್ದಾರೆ. ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಯಲ್ಲಿ ಪೊಲೀಸರ ನಿಯೋಜನೆಯನ್ನು ಹೆಚ್ಚಿಸಲಾಗಿದೆ. ಬ್ಯಾರಿಕೇಡ್ ಅನ್ನು ಹಾಕಿ ಭದ್ರತೆಯನ್ನು ಮಾಡಿಕೊಂಡಿದ್ದಾರೆ ಪೊಲೀಸರು. ಅರ್ಥಾತ್ ಯಾವ ಕ್ಷಣದಲ್ಲಿ ಬೇಕಾದರೂ ಕೂಡ ಬಿಜೆಪಿಯ ಶಾಸಕ ಮಾಜಿ ಸಚಿವ ಭೈರತಿ ಬಸವರಾಜು ಬಂಧನವಾಗುವಂತಹ ಸಾಧ್ಯತೆ ಇದೆ. ಬಿಕ್ಲು ಶಿವ ಹತ್ಯೆಯ ಪ್ರಕರಣ, ಜಮೀನು ವ್ಯಾಜ್ಯಕ್ಕಾಗಿ ನಡೆದಂತಹ ಹತ್ಯೆಯ ಪ್ರಕರಣ, ಈಗಾಗಲೇ ಈ ಪ್ರಕರಣದಲ್ಲಿ ಒಂದು ಹಂತದ ತನಿಖೆಯನ್ನು ಭೈರತಿ ಬಸವರಾಜ್ ಅವರು ಫೇಸ್ ಮಾಡಿದ್ರು. ಈ ಹತ್ಯೆಗೂ ನನಗೂ ಸಂಬಂಧ ಇಲ್ಲ ಅನ್ನುವಂತಹ ಹೇಳಿಕೆಯನ್ನು ಕೊಟ್ಟಿದ್ರು. ಈ ಪ್ರಕರಣದ A1 ಆರೋಪಿಯಾಗಿರುವ ಜಗ್ಗಾ ಅಲಿಯಾಸ್ ಜಗದೀಶನಿಗೂ ನನಗೂ ಯಾವುದೇ ಲಿಂಕ್ ಇಲ್ಲ ಅನ್ನುವಂತಹ ಹೇಳಿಕೆಯನ್ನು ಪೊಲೀಸರ ಮುಂದೆ ಇದೇ ಭೈರತಿ ಬಸವರಾಜ್ ಕೊಟ್ಟಿದ್ರು. ಯಾವಾಗ ಜಗ್ಗಾ ಅಲಿಯಾಸ್ ಜಗದೀಶನನ್ನು ಪೊಲೀಸರು ವಿಚಾರಣೆಗೊಳಪಡಿಸಿದ್ರು, CID ಇನ್ವೆಸ್ಟಿಗೇಷನ್ ಅನ್ನು ಚುರುಕುಗೊಳಿಸ್ತೋ, ಭೈರತಿ ಬಸವರಾಜು ಜೊತೆಗೆ ನಿಕಟ ಸಂಪರ್ಕವನ್ನು ಜಗ್ಗಾ ಇಟ್ಕೊಂಡಿದ್ದು ಗೊತ್ತಾಗಿದೆ. ಹಾಗಾದರೆ ಭೈರತಿ ಬಸವರಾಜ್ ಅವರನ್ನ ಹುಡುಕುವಂತಹ ನಿಟ್ಟಿನಲ್ಲಿ CID ಕಾರ್ಯಾಚರಣೆ ಹೇಗೆ ಸಾಗ್ತಾ ಇದೆ? ನಿನ್ನೆ ಮಧ್ಯಾಹ್ನದ ನಂತರ ಬಸವರಾಜು ಮೊಬೈಲು ಸ್ವಿಚ್ ಆಫ್ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಭೈರತಿ ಬಸವರಾಜ್ ಜೊತೆಗೆ ಫೋನ್ ಸಂಪರ್ಕದಲ್ಲಿರುವ ಬಗ್ಗೆ ಮಾಹಿತಿ ಕಲೆ. ಸೆಷನ್ಸ್ಗೆ ಹೋಗಿದ್ದ ವೇಳೆ ಭೈರತಿ ಬಸವರಾಜ್ ಎಲ್ಲಿ ಉಳ್ಕೊಂಡಿದ್ರು, ಯಾವ ರಸ್ತೆ ಮೂಲಕ ಹೋಗಿದ್ದಾರೆ, CCTV ಫುಟೇಜ್ ಅನ್ನು ಪರಿಶೀಲನೆ ಮಾಡ್ತಿದ್ದಾರೆ. CCTVಗಳು ಬೆಳಗಾವಿಯ ಟೋಲ್ CCTVಗಳ ಪರಿಶೀಲನೆ ಆಗ್ತಾ ಇದೆ. ಇವತ್ತು ಸಂಜೆಯ ಒಳಗೆ ಮರ್ಡರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಭೈರತಿ ಬಸವರಾಜು ಅವರ ಬಂಧನ ಬಹುತೇಕ ಅನ್ನುವಂತಹ ಮಾಹಿತಿ ಗೊತ್ತಾಗ್ತಾ ಇದೆ. ಹಾಗಾಗಿಯೇ 3 ವಿಶೇಷ ತಂಡಗಳನ್ನು ರಚಿಸಿಕೊಂಡು CID ಟೀಮ್ ಭೈರತಿ ಬಸವರಾಜು ಅವರಿಗಾಗಿ ಈಗ ಹುಡುಕಾಟವನ್ನು ನಡೆಸ್ತಾ ಇರುವಂಥದ್ದು. ಮತ್ತೊಂದು ಕಡೆ ಬಂಧನದ ಭೀತಿಯಿಂದ ತಪ್ಪಿಸಿಕೊಳ್ಳುವುದಕ್ಕೆ ಭೈರತಿ ಬಸವರಾಜ್ ಅವರು ಎರಡೆರಡು ಕಡೆಗಳಲ್ಲಿ ಕಾನೂನು ಹೋರಾಟವನ್ನು ನಡೆಸೋದಕ್ಕೂ ಕೂಡ ಮುಂದಾಗ್ತಾ ಇದೆ. ಬೆಳಗಾವಿ ಸೇರಿದಂತೆ ರಾಜ್ಯದ ಹಲವು ಕಡೆಗಳಲ್ಲಿ ಮಾಜಿ ಸಚಿವರಿಗಾಗಿ ಹುಡುಕಾಟ ಮುಂದುವರೆದಿದೆ. ಡೀಟೇಲ್ಸ್ ಕೊಡೋದಕ್ಕೆ ಉಮೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಉಮೇಶ್, ಬಂಧನದ ಭೀತಿ ಮಾಜಿ ಸಚಿವರನ್ನ ಕಾಡ್ತಾ ಇದೆ, ಹಾಗಾಗಿ ಅಜ್ಞಾತ ಸ್ಥಳದಲ್ಲಿದ್ದಾರೆ. ಇವರನ್ನ ಹುಡುಕುವಂತಹ ಕಾರ್ಯಾಚರಣೆ CID ಟೀಮ್ನಿಂದ ಹೇಗೆ ಸಾಗ್ತಾ ಇದೆ ಅಂತ? ಪ್ರೇಮ್, ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಈಗಾಗಲೇ ನಿರೀಕ್ಷಣಾ ಜಾಮೀನು ವಜಾ ಆದ ಬೆನ್ನಲ್ಲೇ ಈಗ ಭೈರತಿ ಬಸವರಾಜ್ ಅವರಿಗೆ ಬಂಧನದ ಭೀತಿ ಎದುರಾಗಿರುವಂಥದ್ದು. ಈ ನಿಟ್ಟಿನಲ್ಲೇ CID ಅಧಿಕಾರಿಗಳು ಬೇಕಾದಂಥ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡು ಈಗಾಗಲೇ 3 ವಿಶೇಷ ತಂಡಗಳನ್ನು ಕೂಡ ರಚನೆ ಮಾಡಿಕೊಂಡು ಭೈರತಿ ಬಸವರಾಜ್ ಪತ್ತೆಗೆ ಮುಂದಾಗಿರುವಂಥದ್ದು. ಅಧಿಕಾರಿಗಳ ಪ್ರಾಥಮಿಕ ತನಿಖೆಯಲ್ಲಿ ಅವರು ಬೆಳಗಾವಿಯ ಚಳಿಗಾಲದ ಅಧಿವೇಶನಕ್ಕೆ ಹೋದ ನಂತರದಲ್ಲಿ ಅವರು ಗೋವಾ ಅಥವಾ ಮಹಾರಾಷ್ಟ್ರಕ್ಕೆ ಹೋಗಿರೋದ್ರ ಬಗ್ಗೆ ಮಾಹಿತಿಗಳು ಲಭ್ಯ ಆಗಿರುವಂಥದ್ದು. ಆ ನಿಟ್ಟಿನಲ್ಲೇ ಅವರು ಅಧಿವೇಶನಕ್ಕೆ ಹೋದಂಥ ವೇಳೆಯಲ್ಲಿ ಎಲ್ಲಿ ಉಳ್ಕೊಂಡಿದ್ರು ಅನ್ನೋ ಆ ಸ್ಥಳವನ್ನು ಪತ್ತೆ ಮಾಡಿ ಆ ಮುಖಾಂತರ ಅಲ್ಲಿನ CCTVಗಳನ್ನು ಪರಿಶೀಲನೆ ನಡೆಸ್ತಾ ಇರುವಂಥದ್ದು. ಮತ್ತೊಂದು ಕಡೆ ಬೆಳಗಾವಿಯಿಂದ ಹೊರಗಡೆ ಹೋಗುವಂಥ ಪ್ರಮುಖ ರಸ್ತೆಗಳೇನಿದ್ದಾವೆ ಆ ರಸ್ತೆಯಲ್ಲಿರುವಂಥ ಟೋಲ್ಗಳನ್ನು ಕೂಡ ಚೆಕ್ ಮಾಡುವ ನಿಟ್ಟಿನಲ್ಲಿ CID ಅಧಿಕಾರಿಗಳು ಕಾರ್ಯಾಚರಣೆ ನಡೆಸ್ತಾ ಇದ್ರು. ಒಂದು ತಂಡ ಗೋವಾ ಮತ್ತು ಮಹಾರಾಷ್ಟ್ರದಲ್ಲಿ ತನಿಖೆಗಿಳಿದರೆ ಮತ್ತೊಂದು ತಂಡ ಬೆಳಗಾವಿ ಸುತ್ತಮುತ್ತಲಿನ ಏರಿಯಾಗಳಲ್ಲಿ ಭೈರತಿ ಬಸವರಾಜ್ ಪತ್ತೆಗಾಗಿ ಮುಂದಾಗಿರುವಂಥದ್ದು. ಇದರ ಬೆನ್ನಲ್ಲೇ CID ಕಚೇರಿ ಮುಂಭಾಗದಲ್ಲೂ ಕೂಡ ಕೆಲವೊಂದು ಡೆವಲಪ್ಮೆಂಟ್ಗಳಾಗ್ತಾ ಇರುವಂಥದ್ದು. ಕೆಲವೇ ಅರ್ಧ ಗಂಟೆಗಳ ಹಿಂದೆ ಪೊಲೀಸರು ಕೂಡ CID ಕಚೇರಿ ಮುಂಭಾಗಕ್ಕೆ ಬಂದು ಅದಕ್ಕೆ ಬೇಕಾದಂಥ ಅಂದರೆ ಬ್ಯಾರಿಕೇಡ್ಗಳನ್ನು ಅಳವಡಿಸ್ಕೊಳ್ತಾ ಇರುವಂಥದ್ದು ನಿಮ್ಗೆ ನೋಡ್ತಾ ಇದ್ದೀರಾ. ಬೆಳಗಿನ ಜಾವ ಈ ಬಂದಂಥ ವೇಳೆಯಲ್ಲಿ ಯಾವುದೇ ರೀತಿಯ ಬ್ಯಾರಿಕೇಡ್ ಇರಲಿಲ್ಲ. ಯಾವಾಗ ಭೈರತಿ ಬಸವರಾಜ್ ಬಂಧನಕ್ಕೆ ಅಧಿಕಾರಿಗಳು ತನಿಖೆ ಚುರುಕುಗೊಳಿಸಿದಂತೆ ಈಗ CID ಕಚೇರಿ ಮುಂಭಾಗದಲ್ಲಿ ಸುಮಾರು 10ಕ್ಕೂ ಹೆಚ್ಚು ಪೊಲೀಸ್ ಅಧಿಕಾರಿಗಳು ಮತ್ತು ಬ್ಯಾರಿಕೇಡ್ ಹಾಕಿ ಬೇಕಾದಂಥ ಸಿದ್ಧತೆ ಮಾಡ್ಕೊಂಡಿರುವಂಥದ್ದು. ಇದನ್ನು ನೋಡ್ತಾ ಇದ್ರೆ ಎಲ್ಲೋ ಒಂದು ಕಡೆ ಭೈರತಿ ಬಸವರಾಜರನ್ನ ಆದಷ್ಟು ಬೇಗ ಬಂಧನ ಮಾಡ್ತಾರಾ ಅಥವಾ ಈಗಾಗಲೇ ಯಾವುದಾದ್ರೂ ಜಾಗದಲ್ಲಿ ವಶಕ್ಕೆ ಪಡೆದಿರೋ ಅನ್ನೋ ಅನುಮಾನ ಕೂಡ ಇರುವಂಥದ್ದು. ಇಲ್ಲಿವರೆಗೂ ಕೂಡ ಹಿರಿಯ ಅಧಿಕಾರಿಗಳು ಭೈರತಿ ಬಸವರಾಜ್ ಬಂಧನದ ಬಗ್ಗೆ ಅಧಿಕೃತವಾಗಿ ಮಾಹಿತಿ ನೀಡಿಲ್ಲ, ಬದಲಾಗಿ ಅವರನ್ನು ಹುಡುಕಾಟ ನಡೆಸ್ತಾ ಇದ್ದೀವಿ ಅನ್ನೋ ಮಾಹಿತಿಯನ್ನಷ್ಟೇ ಇಲ್ಲಿವರೆಗೂ ಹೇಳಿರುವಂಥದ್ದು. ಆ ನಿಟ್ಟಿನಲ್ಲೇ ಭೈರತಿ ಬಸವರಾಜು ಎಲ್ಲೇ ಇದ್ದರೂ ಕೂಡ ಯಾವುದೇ ಕ್ಷಣದಲ್ಲೂ ಕೂಡ ಬಂಧನ ಆಗುವಂಥ ಸಾಧ್ಯತೆ ಹೆಚ್ಚಾಗಿರುವಂಥದ್ದು. ಪ್ರೇಮ್,
ಉಮೇಶ್, ಬೆಳಗಾವಿ ಅಧಿವೇಶನಕ್ಕೆ ಹೋದವರು ಅಲ್ಲಿಂದ ವಾಪಸ್ ಬಂದಿಲ್ಲ, ಫೋನು ಸ್ವಿಚ್ ಆಫ್ ಆಗಿದೆ. ಮತ್ತೊಂದು ಕಡೆ CID ಕಚೇರಿಯ ಮುಂದೆ ಪೊಲೀಸರ ಭದ್ರತೆಯನ್ನು ಕೂಡ ಹೆಚ್ಚಿಸಲಾಗ್ತಾ ಇದೆ. ಸೊ ಇವತ್ತು ಸಂಜೆ ಅಷ್ಟೊತ್ತರಲ್ಲಿ ಭೈರತಿ ಬಸವರಾಜು ಅವರನ್ನು ಅರೆಸ್ಟ್ ತೋರಿಸುವಂತಹ ಸಾಧ್ಯತೆ ಎಷ್ಟರ ಮಟ್ಟಿಗೆ ಇರುತ್ತೆ ಅಂತ ಹೇಳಿ? ಖಂಡಿತವಾಗ್ಲೂ, ಯಾಕೆಂದರೆ ಬೆಳಗಾವಿಗೆ ಹೋದ ನಂತರದಲ್ಲಿ ನೆನೆ ಮಧ್ಯಾಹ್ನ ನಂತರದಲ್ಲಿ ಅವ್ರ ಮೊಬೈಲ್ ಸ್ವಿಚ್ ಆಫ್ ಆಗಿದೆ. ಆ ನಂತರದಲ್ಲಿ ಅವ್ರು ಎಲ್ಲೋದ್ರು ಅನ್ನೋದ್ರ ಬಗ್ಗೆ ಆ ಅಧಿಕಾರಿಗಳಿಗೆ ಮಾಹಿತಿ ಇರಲಿಲ್ಲ. ಈಗ ತನಿಖೆಗೆ ಇಳಿದಿರುವಂಥದ್ದು, ತನಿಖೆ ವೇಳೆಯಲ್ಲಿ ಅವರು ಬೇರೆ ರಾಜ್ಯಕ್ಕೆ ಪಲಾಯನ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳಿದ್ದಾವೆ. ಆ ನಿಟ್ಟಿನಲ್ಲೇ ಅಧಿಕಾರಿಗಳು ಕೂಡ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆ ಕಳೆದ 2-3 ದಿನಗಳಿಂದ ಅವ್ರ ಜೊತೆ ನಿರಂತರವಾಗಿ ಯಾರೆಲ್ಲ ಸಂಪರ್ಕದಲ್ಲಿದ್ದರು, ಫೋನ್ ಮುಖಾಂತರ ಆಗಿರ್ಬೋದು, ಬೇರೆ ನೇರವಾಗಿ ಯಾರೆಲ್ಲ ಸಂಪರ್ಕದಲ್ಲಿದ್ದರು ಅಂಥವರನ್ನು ಮಾಹಿತಿಗಳನ್ನು ಕಲೆಕ್ಟ್ ಮಾಡಿ ಆ ಮುಖಾಂತರ ಕೂಡ ಅವ್ರು ಎಲ್ಲೋಗಿದ್ದಾರೆ ಅನ್ನೋದ್ರ ಬಗ್ಗೆ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಈಗಾಗಲೇ CID ಅಧಿಕಾರಿಗಳು ಬಿಕ್ಲಿ ಶಿವ ಕೊಲೆ ಪ್ರಕರಣದಲ್ಲಿ ಇನ್ವೆಸ್ಟಿಗೇಷನ್ ನಡೆಸಿದಂಥ ವೇಳೆಯಲ್ಲಿ ಅವರು ಸುಳ್ಳು ಮಾಹಿತಿಯನ್ನು ನೀಡಿರುವಂಥದ್ದು ಗೊತ್ತಾಗಿತ್ತು. ಯಾಕೆಂದರೆ A1 ಆರೋಪಿಯಾಗಿದ್ದಂಥ ಜಗದೀಶ್ ಏನಿದ್ರು ಅವರು ನನಗೆ ಸಂಪರ್ಕನೇ ಇಲ್ಲ, ಅವ್ರ ಜೊತೆ ನನಗೆ ಯಾವತ್ತೂ ನೋಡೇ ಇಲ್ಲ ಅವ್ರನ್ನ ಅನ್ನೋ ಮಾಹಿತಿಯನ್ನು ಹೇಳಿದರು. ಆದರೆ CID ಅಧಿಕಾರಿಗಳು ಇನ್ವೆಸ್ಟಿಗೇಷನ್ ಮಾಡಿದಂಥ ವೇಳೆಯಲ್ಲಿ ಭೈರತಿ ಬಸವರಾಜ್ಗೂ ಮತ್ತು ಜಗದೀಶ್ಗೂ ನಿಕಟ ಸಂಪರ್ಕ ಇರುವಂಥದ್ದು, ಅವರು ಸಾಕಷ್ಟು ವರ್ಷಗಳಿಂದಲೂ ಕೂಡ ಜೊತೆಯಲ್ಲೇ ಓಡಾಡಿರೋದ್ರು ಮತ್ತು ಇತ್ತೀಚೆಗಷ್ಟೇ ಪ್ರಯಾಗ್ರಾಜ್ಗೆ ಒಟ್ಟಿಗೆ ಪಯಣ ಬೆಳೆಸಿದ್ರ ಬಗ್ಗೆ ಕೂಡ ಅಧಿಕಾರಿಗಳು ಸೂಕ್ತ ದಾಖಲೆಗಳನ್ನು ಕೋರ್ಟ್ ಮುಂದೆ ಹಾಜರುಪಡಿಸಿದ ಹಿನ್ನೆಲೆಯಲ್ಲಿ ಅವರಿಗೆ ನಿರೀಕ್ಷಣಾ ಜಾಮೀನು ವಜಾ ಆಗಿರುವಂಥದ್ದು. ಹಾಗಾಗಿ ಇವಾಗ CID ಅಧಿಕಾರಿಗಳ ವಿಚಾರಣೆ ಅವರು ಎದುರಿಸಲೇಬೇಕಾದಂಥ ಅನಿವಾರ್ಯತೆಯಲ್ಲಿದ್ದಾರೆ. ಹಾಗಾಗಿ ಈಗ ಭೈರತಿ ಬಸವರಾಜ್ನ ಬಂಧನ ಮಾಡಿ ಆ ನಿಟ್ಟಿನಲ್ಲಿ ವಿಚಾರಣೆ ಮಾಡೋದಕ್ಕೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಮತ್ತೊಂದು ಕಡೆ ಬಸವರಾಜ್ ಕೂಡ ಈಗ ಬೇಕಾದಂಥ ಅಂದರೆ ಕೋರ್ಟ್ಗೆ, ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸುವ ನಿಟ್ಟಿನಲ್ಲೂ ಕೂಡ ಸಂಬಂಧಪಟ್ಟಂಥ ಅಂದರೆ ಲೀಗಲ್ ಟೀಮ್ ಜೊತೆ ಕೆಲವು ವಕೀಲರನ್ನು ಕೂಡ ಸಂಪರ್ಕ ಮಾಡ್ತಾ ಇದ್ದಾರೆ ಅನ್ನೋ ಮಾಹಿತಿಗಳು ಕೂಡ ಇರುವಂಥದ್ದು. ಅವರು ಅರ್ಜಿ ಸಲ್ಲಿಸೋದಕ್ಕೂ ಮುಂಚೆನೇ CID ಅಧಿಕಾರಿಗಳು ಅವರನ್ನು ಬಂಧನ ಮಾಡಿ ವಿಚಾರಣೆ ಮಾಡುವ ನಿಟ್ಟಿನಲ್ಲಿ ಸತತ ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾವುದೇ ಕ್ಷಣದಲ್ಲೂ ಕೂಡ ಮಾಜಿ ಸಚಿವ ಭೈರತಿ ಬಸವರಾಜ್ನ ಬಂಧನ ಮಾಡುವಂಥ ಸಾಧ್ಯತೆ ಹೆಚ್ಚಾಗಿರುವಂಥದ್ದು. ಅದೇ ಕಾರಣಕ್ಕಾಗಿ CID ಕಚೇರಿ ಮುಂಭಾಗದಲ್ಲಿ ಪೊಲೀಸರ ಭದ್ರತೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಪ್ರೇಮ್, ಥ್ಯಾಂಕ್ ಯು ಉಮೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಾರೆಯಾಗಿ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಕೂಡ ಮಾಜಿ ಸಚಿವ BJPಯ ಶಾಸಕ ಭೈರತಿ ಬಸವರಾಜ್ ಅವರನ್ನು ಬಂಧಿಸುವಂತಹ ಸಾಧ್ಯತೆ ಇದೆ. 3 ವಿಶೇಷ ತಂಡಗಳನ್ನು ರಚಿಸಿಕೊಂಡು ರಾಜ್ಯ ಹೊರ ರಾಜ್ಯದಲ್ಲಿ ಭೈರತಿ ಬಸವರಾಜುಗಾಗಿ CID ಟೀಮ್ ಶೋಧವನ್ನು ಮಾಡ್ತಾ ಇದೆ. ಮತ್ತೊಂದು ಕಡೆ CID ಕಚೇರಿ ಮುಂಭಾಗವೂ ಕೂಡ ಪೊಲೀಸರ ಭದ್ರತೆಯನ್ನು ಹೆಚ್ಚಿಸಲಾಗಿದೆ.